ಇನ್ನು ಸಿಎಂ ಸಿದ್ದರಾಮಯ್ಯಗೆ ಮತ್ತೂ ಒಂದು ಶಾಕ್ ಕಾದಿದೆಯಾ? ಸಿಎಂ ವಿರುದ್ಧ ಸಿಬಿಐ ತನಿಖೆಗೆ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಇವತ್ತೇ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗೋ ಸಾಧ್ಯತೆ ಇದೆ. ಮುಡಾ ಹಗರಣದ ಬಗ್ಗೆ ಸಿಬಿಐ ತನಿಖೆ ಕೋರಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆಗಳಿದ್ದು, ಲೋಕಾಯುಕ್ತದ ಬದಲು ಸಿಬಿಐಗೆ ತನಿಖೆಯ ನಿರ್ದೇಶನ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಮುಂದಾಗ್ತದೆ. ಲೋಕಾಯುಕ್ತ ತನಿಖೆ ನಡೆಸುವಂತೆ ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಆದರೆ ಸಿಬಿಐ ತನಿಖೆಗೆ ಒತ್ತಾಯಿಸಿ ಕಾನೂನು ಹೋರಾಟ ಮಾಡುವುದಾಗಿ ದೂರುದಾರ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಲೋಕಾಯುಕ್ತ ಸರ್ಕಾರದ ಅಧೀನ ಸಂಸ್ಥೆ, ಸಿಎಂಎ ಆರೋಪಿಯಾಗಿರೋದ್ರಿಂದ ಪಾರದರ್ಶಕ ತನಿಖೆ ಸಾಧ್ಯ ಇಲ್ಲ. ಹೀಗಾಗಿ ಸಿಬಿಐ ತನಿಖೆ ಕೋರಿ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವುದಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಲೋಕಾಯುಕ್ತದಲ್ಲಿ ಅವರ ವಿರುದ್ಧ FIR ದಾಖಲೆ ಮಾಡಿದ್ರು. ಸೊ FIR ದಾಖಲೆ ಮಾಡಿದ್ರೆ ತನಿಖೆ ಪ್ರಕ್ರಿಯೆ ನಡೆಯುತ್ತೆ. ಆದರೆ ನಮ್ಮ ಉದ್ದೇಶ ಏನಂದರೆ ಈ ಲೋಕಾಯುಕ್ತ ತನಿಖೆ ನಡೆಸೋದು ಬೇಡ, CBIನ ತನಿಖೆ ನಡೆಸಬೇಕು ಅಂತ ನಮ್ಮ ಆಲೋಚನೆ ಇದೆ. ಹೀಗಾಗಿ ಇವತ್ತು ಅಥವಾ ನಾಳೆ ನಮ್ಮ ವಕೀಲರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೌದು, ಅಲ್ಲ ಹೈಕೋರ್ಟಾಗಿ ಹಾಕ್ತೀವಿ, ಯಾರು ನ್ಯಾಯಾಧೀಶ ಮುಂದೆ ಬರ್ತಾ ಗೊತ್ತಿಲ್ಲ. ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಡೋದ್ರಿಂದ ಕಾಂಗ್ರೆಸ್ ಸರ್ಕಾರನೇ ಇಲ್ಲಿ ಅಧಿಕಾರದಲ್ಲಿರೋದ್ರಿಂದ ತನಿಖಾಧಿಕಾರಿಗಳಿಗೆ ಸತ್ಯ ಎತ್ತಿಡಬೇಕು ಅನ್ನೋ ಒಂದು ಅಭಿಲಾಷೆ ಇದ್ರೂ ಕೂಡ ಈ ಅಧಿಕಾರದಲ್ಲಿರತಕ್ಕಂಥವ್ರು ಅವ್ರಿಗೆ ಅವಕಾಶ ಕೊಡೋಕ್ಕೆ ಸಾಧ್ಯತೆ ಕಡಿಮೆ ಇದೆ. ಯಾಕಂದರೆ ಇದಾಗಲೇ ಒಂದು ಉದಾಹರಣೆಯಾಗಿ ಸಿದ್ದರಾಮಯ್ಯ ಪ್ರಕರಣಕ್ಕೆ ಇನ್ನೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಏನು ಲೋಕಾಯುಕ್ತ ವರದಿ ಸಲ್ಲಿಸಿದರೆ ಅದು ಸರಿಯಿಲ್ಲ ಅಂತೇಳಿ ಜನಪ್ರತಿನಿಧಿ ನ್ಯಾಯಾಲಯನೇ ಒಂದು ಚೀಮಾರಿ ಹಾಕಿರೋಂಥ ಪ್ರಸಂಗನ ನಾವು ನೋಡಿದ್ದೀವಿ. ಮತ್ತು ಸಚಿವ ನಾಗೇಂದ್ರ ಅವರ ಪ್ರಕರಣದಲ್ಲಿ SIT ಅವರು ಏನು ಆರೋಪ ಇಲ್ಲ ಅಂತೇಳಿ ಸುಳ್ಳು ದೋಷಾರೋಪಣ ಪತ್ರ ಸಲ್ಲಿಸಿದ್ರು. ಆದರೆ ED ಅವರು ಅವ್ರದ್ದೇ ಪ್ರಮುಖ ಪಾತ್ರ ಅಂತೇಳಿ ಅವ್ರನ್ನ ಆರೋಪ ಮಾಡಿ ದೋಷಾರೋಪಣ ಸಲ್ಲಿಸಿದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿದಾಗ ರಾಜ್ಯ ಸರ್ಕಾರ ವ್ಯಾಪ್ತಿ ಒಳಪಟ್ಟಂಥ ತನಿಖಾ ಸಂಸ್ಥೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ನಿಷ್ಪಕ್ಷಪಾತ ತನಿಖೆ ನಡೆಯುತ್ತೆ ಅನ್ನೋದು ಯಾರಿಗೂ ಕೂಡ ನಂಬಿಕೆ ಇಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಮೈಸೂರು ಪ್ರತಿನಿಧಿ ಮಧು ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ಸಿದ್ದರಾಮಯ್ಯ ಅವರಿಗೆ ನಿನ್ನೆಯಷ್ಟೇ ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ಶಾಕ್ ಕೊಟ್ಟಿದೆ. ಆದರೆ ಈಗ ದೂರುದಾರರು ಮತ್ತೊಂದು ಶಾಕ್ ಕೊಡೋದಕ್ಕೆ ಸಿದ್ಧ ಆಗಿದ್ದಾರಾ? ಯಾಕೋ ಬಾರಿ ಗರಂ ಆಗಿದ್ದಾರೆ. ಲೋಕಾಯುಕ್ತ SP ಇನ್ನೂ FIR ದಾಖಲಿಸಿಲ್ಲ ಅಂತ. CBI ತನಿಖೆ ಕೋರಿ ಇವತ್ತೇ ಅರ್ಜಿ ಸಲ್ಲಿಸ್ತಾರಂತ. ಆ ಬಗ್ಗೆ ಏನ್ ಹೆಜ್ಜೆ ಇಡ್ತಾ ಇದ್ದಾರೆ ದೂರುದಾರರು? ಮತ್ತೆ ಸಂಪರ್ಕಿಸ್ತೀವಿ. ಸ್ನೇಹಮಯಿ ಕೃಷ್ಣ ದೂರುದಾರರು ಗರಂ ಆಗಿದ್ದಾರೆ. ಇನ್ನೂ ಕೂಡ ಲೋಕಾಯುಕ್ತ SP ಬಂದು ಕೋರ್ಟ್ನ ಆದೇಶದ ಪ್ರತಿ ಪಡೆದು FIR ದಾಖಲಿಸಿಲ್ಲ ಅನ್ನೋದಕ್ಕೆ ಗರಂ ಆಗಿದ್ದಾರೆ. ಜೊತೆಗೆ CBI ತನಿಖೆಯಾಗಬೇಕು, ಲೋಕಾಯುಕ್ತದ ಬದಲು CBI ತನಿಖೆಗೆ ನಿರ್ದೇಶನ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸೋದಾಗಿ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ ಲೋಕಾಯುಕ್ತ ತನಿಖೆ ನಡೆದರೆ ಅದು ಪಾರದರ್ಶಕ ಆಗೋದು ಸಾಧ್ಯ ಇಲ್ಲ. ಯಾಕಂದ್ರೆ CMA ಆರೋಪಿಯಾಗಿದ್ದಾರೆ, ಲೋಕಾಯುಕ್ತ ಸರ್ಕಾರದ ಅಧೀನ ಸಂಸ್ಥೆ ಅಂತಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಹೀಗಾಗಿ ಲೋಕಾಯುಕ್ತದ ಬದಲಿಗೆ CBI ತನಿಖೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ, ಆ ಬಗ್ಗೆ ಚಿಂತನೆ ನಡೆಸಿರೋದಾಗಿ ತಿಳಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾತನಾಡಿದ್ರು ದೂರುದಾರರು. ಒಂದು ಕಡೆ ನಿನ್ನೆಯೇ ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತ ತನಿಖೆಗೆ ಆದೇಶ ಕೊಟ್ಟು 3 ತಿಂಗಳಲ್ಲಿ ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ ಹೇಳಿದ್ರೂ ಕೂಡ ಇನ್ನೂ FIR ದಾಖಲಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಗರಂ ಆಗಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಜೊತೆಗೆ ಆರೋಪಿಸ್ತಾ ಇದ್ದಾರೆ ಲೋಕಾಯುಕ್ತ SP TJ ಉದೇಶ್ ಕಾಣಿಸ್ತಿಲ್ಲ, ಕೋರ್ಟ್ ತೀರ್ಪು ಕೊಟ್ಟರು ಇವರೆಗೂ FIR ಆಗಿಲ್ಲ, CM ಕಡೆಯವರು SPಯನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅನ್ಸುತ್ತೆ ಅಂತ ಕಿಡಿಕಾರದು. ಜೊತೆಗೆ ಹೈಕೋರ್ಟ್ಗೆ ಇವತ್ತೇ CBI ತನಿಖೆ ಕೋರಿ ಅರ್ಜಿ ಸಲ್ಲಿಸ್ತೀನಿ ಅಂತ ತೀರ್ಮಾನ ತೆಗೆದುಕೊಂಡಿದ್ದೀನಿ ಅಂತ ಮಾಹಿತಿ ನೀಡಿದ್ದಾರೆ. CBI ತನಿಖೆಗೆ ಒತ್ತಾಯಿಸಿ ಕಾನೂನು ಹೋರಾಟ ಮಾಡುವುದಾಗಿ ತಿಳಿಸ್ತಾ ಇದ್ದಾರೆ ದೂರುದಾರರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.